ಕಾರ್ಮಿಕರಿಗೆ ಉದ್ಯೋಗ ಸಿಕ್ಕಲಿ ಅಂತ ಹೇಳಿ 7,000 ಕೋಟಿ ಸಬ್ಸಿಡಿ ಕೊಟ್ಟಿರೋದು ಅವರಿಗೆ. ನಾನು ಸಾಮಾನ್ಯವಾಗಿ ಒಂದು ಹೇಳ್ತಿರ್ತಾನೆ, ಈ ನೇಕಾರರು ಬ್ರಹ್ಮ ಇದ್ದಂಗೆ ಹೇಳೋದು ಕೇಳಿಲಿ, ಅದು ಕ್ರಿಮಿನಲ್ ಕೇಸ್. ಏನು ಈ ದಿವಸ ಜಿಲ್ಲಾ ಮಟ್ಟದ ನೇಕಾರರ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಸರ್ವಪಕ್ಷದ ಮುಖಂಡರುಗಳು ವಿಶೇಷವಾಗಿ ತಮ್ಮ ದಿನನಿತ್ಯದ ಗುಡಿಗೈಗಾರಿಕೆಯ ಜೀವನವನ್ನು ಬೆಳಗ್ಗೆದ್ದು ಏನು ಅವಲಂಬಿತರಾಗಿ ಇಲ್ಲೇ ದುಡಿದ್ಬಿಟ್ಟು ನಡೆಸ್ಕೊಳ್ಳಿಕ್ಕೆ ನೀವು ಒಂದು ಕಾರ್ಯವನ್ನು 10 ವರ್ಷಗಳಿಂದ ಏನು ಮಾಡ್ಕೊಂಬಂದಿದ್ದೀರಿ, ನಿಮ್ಗಾಗುತ್ತಿರುವ ಅನ್ಯಾಯ ಈಗೆಲ್ಲ ಸಾಕಷ್ಟು ವೇದಿಕೆಯಲ್ಲಿರುವ ಗಣ್ಯರು ಸವಿಸ್ತಾರವಾಗಿ ಯಾವ್ಯಾವ ರೀತಿ ಈ ಗುಡಿಕೈಗಾರಿಕೆ ಅಂದಿನಿಂದ ನಡೆದು ಬಂದಿದೆ, ಇಂದು ಏನು ಅನ್ಯಾಯ ಆಗ್ತಿದೆ. ನಾನು ಸುಮಾರು ನನ್ನ ಕೆಲಸದ ನಿಮಿತ್ತ ಹೋಗಬೇಕಾದ್ರೆ ಈ ಬಾದಾಮಿ ಭಾಗ ಆಗಿರ್ಬೋದು, ಹುಬ್ಳಿ ಭಾಗ ಆಗಿರ್ಬೋದು, ಧಾರವಾಡ, ಈ ಕಡೆ ಬಾಗಲಕೋಟೆ, ಅಲ್ಲೂ ಸಹ ನಮ್ಮ ನೇಕಾರ ಅಲ್ಲೂ ಇದ್ದಾರೆ, ಅಲ್ಲೂ ಸಹ ಸಮಸ್ಯೆಗಳಿದೆ. ಅಲ್ಲಿಗೆ ಪರಿಮಿತಿಯಲ್ಲಿ ಅಲ್ಲಿನ ಸಮಸ್ಯೆಗಳು, ಅದೇ ರೀತಿ ಇಲ್ಲಿನ ಸಮಸ್ಯೆಗಳು ಇದೆ. ಏನು ನಾನು ಕೇಳ್ಪಡ್ತಿದ್ದೀನಿ, ಇನ್ನೊಂದು 25,000 ನೇಕಾರರುಗಳು ಬೀದಿಗೆ ಬರ್ತಾರೆ ಕೆಲವೇ ದಿವಸಗಳಲ್ಲಿ ಅಂತ. ಇದನ್ನು ಈ ಏನು ಅನ್ಯಾಯ ಆಗ್ತಿದೆ ಇದನ್ನು ತಡೆಗಟ್ಟಲು ನೀವು ಯಾವ ರೀತಿಯ ಹೋರಾಟವನ್ನು ಕೈಗೊಂಡರೂ ಸಹ ಸದಾ ನಿಮ್ಮೊಂದಿಗೆ ಇರ್ತೀನಿ ಅಂತ ನಾನು ಈ ವೇದಿಕೆಯ ಮುಖಾಂತರ ಯಾವುದೇ ಪಕ್ಷಪಾತ ಇಲ್ಲದೆ ಈ ವಿಚಾರದಲ್ಲಿ ಜನಸೇವೆ ಮಾಡೋಕ್ಕಾಗಿರೋರು ಜನಸೇವೆ ಮಾಡಲಿ. ಅವರಿಗೆ ನಾವು ಒಳ್ಳೆಯ ಕಾರ್ಯಕ್ರಮಗಳು, ಜನಗಳಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಆ ಹೋರಾಟಗಳಿಗೆ ಕಾಯ ವಾಚ ಮನಸ ಯಾವುದೂ ಸಹ ಅಡೆತಡೆಗಳಿಲ್ಲದೆ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಶಾಸಕರಿರಲಿ, ಯಾವುದೇ ಭಾಗದಲ್ಲಿ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಇದ್ದರೂ ಸಹ ಪಕ್ಷಪಾತ ಇಲ್ಲದೇ ಸಹ ತನು ಮನ ಧನ ಎಲ್ಲ ರೀತಿಯ ಸಹಕಾರಗಳನ್ನು ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಸಲಹೆಯಂತೆ ವಿಶೇಷವಾಗಿ ನಾನು ಕೆಲವೊಂದು ಬಾರಿ ಈ ಥರ ಕಾರ್ಯಕ್ರಮಗಳಾದಾಗ ಬರಲಿಲ್ಲ ಅಂದರೆ ನಾನು ನೀವೇನು ಹೇಳಬೇಕು ಅಂತ ಇದ್ದೀರಾ ನಮ್ಮ ಪ್ರಬಣ್ಣವ್ರಿಗೆ ತಿಳಿಸಿದ್ರೆ ನಾನು ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿಯ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಾನು ಸಹ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಿದ್ದೀನಿ. ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಶಾಸಕರು ವಿಧಾನಸಭಾ ಅಧಿವೇಶನದಲ್ಲಿದ್ದಾರೆ ಮತ್ತು ಸಂಸದರು ಸಂಸತ್ ಅಧಿವೇಶನದಲ್ಲಿದ್ದಾರೆ ಅಂತ. ಅದೇ ರೀತಿ ಇತ್ತೀಚೆಗೆ ಒಂದು 10 ದಿವಸಗಳಿಂದ ಏನು ರಾಜ್ಯದಲ್ಲಿ ಅಂಗನವಾಡಿ ಶಿಕ್ಷಕರು ಆ ತಾಯಂದಿರ ನೋವುಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೇಳಿದ ಸಂದರ್ಭದಲ್ಲಿ ಅವ್ರನ್ನ ಕುಮಾರಣ್ಣವರು ವಿಶೇಷವಾಗಿ ಡೆಲ್ಲಿಗೆ ಕರೆಸಿ ಅಲ್ಲಿ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ನಾನು ನಿಮ್ಗಳ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ರಾಜ್ಯ ಸರ್ಕಾರಕ್ಕೆ ಈ ನೇಕಾರರ ಕಷ್ಟ ಸುಮಾರು ವರ್ಷಗಳ ಕಷ್ಟ. ಇದೇನು ನೆನ್ನೆ ಮೊನ್ನೆ ಆಗಿರೋ ಕಷ್ಟ ಅಲ್ಲ. ಬೇರೆ ರಾಜ್ಯದಲ್ಲಿ ಉತ್ಪಾದನೆಯಾದಂತಹ ಸೀರೆಗಳನ್ನಾಗಲಿ ಕೈಮಗ್ಗದ ವಸ್ತುಗಳನ್ನಾಗಲಿ ನಮ್ಮ ರಾಜ್ಯದಲ್ಲಿ ಬರೋಕ್ಕೆ ಮೊದಲನೇದಾಗಿ ನಿರ್ಬಂಧ ಮಾಡಬೇಕು. ಅದಕ್ಕೆ ಏನಾದರೂ ಕಾನೂನು ತರುವ ಅವಕಾಶಗಳು ಸರ್ಕಾರ ಮಟ್ಟದಲ್ಲೇ ಆಗಬೇಕಿದು. ಇದು ನಾವು ನೀವು ಇಲ್ಲಿ ಮಾತಾಡ್ಬಿಟ್ರೆ ಆಗೋದಲ್ಲ. ಇದು ಪಾಲಿಸಿಗಳಿರ್ತವೆ. ಈಗ ಬೇರೆ ಕಾಂಟ್ರಾಕ್ಟರ್ಗಳು ನಾವು ಕೆಲಸ ಮಾಡ್ತೀವಿ, ಕೆಲವೊಂದಲ್ಲಿ ನಿಬಂಧನೆ ಹಾಕ್ತಾರೆ, ಇಷ್ಟೇ ಮಾಡಬೇಕು ಅಂತ. ಅದೇ ರೀತಿ ಏನು ಸ್ಥಳೀಯವಾಗಿ ಜಿಲ್ಲೆಗಾದರೂ ಆಗಲಿ ಅಥವಾ ರಾಜ್ಯಕ್ಕಾದರೂ ಈ ಭಾಗಗಳು ಮಾಡ್ಕೊಳ್ಳಿ. 2-3 ಜಿಲ್ಲೆಯಿಂದ ಸೇರಿ ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೆ ಆ ಜಿಲ್ಲೆಗಳಿಗೆ ನೀವು ಸೇಲ್ ಮಾಡಬೇಕು. ಇಲ್ಲಿಂದ ಯಾರು ಹೊರಗಡೆ ಭಾಗಕ್ಕೆ ಬೇರೆ ರಾಜ್ಯಗಳಿಗೆ ನೀವು ಸೇಲ್ ಮಾಡ್ತೀರಾ, ಆ ದೊಡ್ಡ ಸಾಹುಕಾರಗಳು ಇರ್ತಾರಲ್ಲ ಅವರು ಮಾನ್ಯತೆ ಪ್ರಪ್ರಥಮವಾಗಿ ಇಲ್ಲಿನ ಸ್ಥಳೀಯ ನೇಕಾರರಿಗೆ ಕೊಡಬೇಕು. ಇಲ್ಲಿ ಸ್ಥಳೀಯ ನೇಕಾರರಿಗೆ ಆ ಕೆಲಸಗಳನ್ನ ಮಾಡೋಕ್ಕಾಗದ ಸಂದರ್ಭದಲ್ಲಿ, ಅಂದರೆ ಇಲ್ಲಿ ಅವ್ರಿಗೆ ಉತ್ಪಾದನೆ ಮಾಡಿ ಇನ್ನೂ ಜಾಸ್ತಿ ಸೀರೆಗಳು ಬೇಕು ಅಂದಾಗ ಹೊರಗಡೆ ಸೀರೆಗಳನ್ನ ತಾಣಲಿ. ಇಲ್ಲಿರೋರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಹೊರಗಡೆ ತಂದುಬಿಟ್ಟು ಅದರಲ್ಲಿ ಅವರು ಇಲ್ಲಿನ ಜನಗಳಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ? ಅದಕ್ಕೇನಾದರೂ ಕಾನೂನು ಇದೆಯಾ? ಈ ವಿಚಾರದಲ್ಲಿ ಈ ನಮ್ಮ ಹಿರಿಯರುಗಳು ಇದ್ದೀರಾ, ನಿಮ್ಗಳಿಗೇನು ಕೇಳ್ಕೊಳ್ಳೋದು ಅಂದರೆ ಇದಕ್ಕೆ ಏನಾದರೂ ಒಂದು ಕಟ್ಟುಪಾಡು ಮಾಡ್ಬೋದಾ? ಈ ಥರ ಕಟ್ಟುಪಾಡುಗಳು ಸರ್ಕಾರ ಮಟ್ಟದಲ್ಲಿ, ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಏನಾದರೂ ಒಂದು ಮಾರ್ಪಾಡುಗಳು ಆಗಬೇಕು ಅಂದರೆ ನಿಮ್ಮೆಲ್ಲರ ಮನವಿಯೊಂದಿಗೆ ನಾವು ಸನ್ಮಾನ್ಯ ನಮ್ಮ ರಾಜ್ಯದ ಕೇಂದ್ರ ಮಂತ್ರಿಗಳಾದಂತಹ HD ಕುಮಾರಸ್ವಾಮಿಯವ್ರನ್ನ ನೀವು ಯಾವತ್ತೂ ಒಂದು ಎಲ್ಲರೂ ಸೇರಿ, ನಮ್ಮ ಪ್ರಬಣ್ಣವರಿದ್ದಾರೆ, ನಮ್ಮ ಪಕ್ಷದ ಇನ್ನು ಕೆಲವರು ಮುಖಂಡರಿರ್ತಾರೆ, ನಾನು ಮಾಜಿ ಶಾಸಕರಿಗೂ ಕೇಳ್ಕೊಳ್ತೀನಿ, ನಿಮಗೆ ಅನ್ಯಾಯ ಆಗುತ್ತಿದ್ದಾಗ ತಡೆಯೋಕ್ಕೆ ನಾವು ಯಾವ ರೀತಿಯ ತ್ಯಾಗಕ್ಕೂ ಸಿದ್ಧ. ಭಗವಂತ ನಮ್ಮ ಮನೆಯಲ್ಲಿ ಅಧಿಕಾರ ಬಂದಾಗ ನಾವು ಅನುಭವಿಸೋಣ. ಅಲ್ಲಿನವರೆಗೂ ನಮ್ಮ
ಪಕ್ಷದ ಹಿರಿಯರು ಯಾರ್ಯಾರು ಅಧಿಕಾರ ಹಿಡಿದಿರ್ತಾರೆ ಅವ್ರ ಮುಖಾಂತರ ನಿಮಗೆ ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ನಾವು ಹೋರಾಟದ ಹಾದಿಯನ್ನು ಯಾವತ್ತೂ ಸಹ ದಿಕ್ತಪ್ಪಿಸ್ಬಾರ್ದು. ನಿಮಗೆ ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ನಡೆದಿರೋದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೆ ಇ ಡಿ ಬಿದು ನಮ್ಮ ತಾಲೂಕಲ್ಲೂ ಸ್ಟ್ರೈಕ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರಿ ಕೊನಗಟ್ಟ ರಾಜಘಟ್ಟ ಭಾಗದಲ್ಲಿ. 6 ತಿಂಗಳಿಗೆ ಸುಸ್ತಾಗೋದ್ರಲ್ಲ, 2ರಿಂದ 3 ಮೀಟಿಂಗ್ಗೆ ಸೆಟಲ್ಮೆಂಟ್ ಆಗೋಯ್ತಲ್ಲ. ಅದೇ ಚನ್ನರಾಯಪಟ್ಟಣ ದೇವನಹಳ್ಳಿ ತಾಲೂಕಲ್ಲಿ ಚನ್ನರಾಯಪಟ್ಟಣ 4ರಿಂದ 5 ವರ್ಷ ನಡ್ಕೊಂಬಂದರು. ಕುಮಾರಣ್ಣ DC ಆಫೀಸಿಗೆ ಬಂದು ಗಲಾಟೆ ಮಾಡಿರು. ಅಲ್ಲಿ ಯಾಕೆ ಅವರು ಸಕ್ಸಸ್ ಆದರು? ಇಡೀ ಸರ್ಕಾರ ಮೊನ್ನೆ ಲಾಸ್ಟ್ 3-4 ಕ್ಯಾಬಿನೆಟ್ ಮೀಟಿಂಗ್ ಹಿಂದೆಲ್ಲಿ ಆ ಸರ್ಕಾರ ಏನು ಸ್ವಾಧೀನಪಡಿಸಿದ 1200 ಎಕರೆನ ವಾಪಸ್ ಕೊಟ್ಟರು. ಕಾನೂನು ಇದ್ದಿದ್ದಕ್ಕೆ ತಾನೇ ವಾಪಸ್ ಕೊಟ್ಟಿದ್ದು. ನಮ್ಮ ತಾಲೂಕಲ್ಲಿ ಯಾಕೆ ಆ ಥರ ಹೋರಾಟ ಮಾಡಲಿಲ್ಲ ರೈತರುಗಳು? ನೀವು ಸಹ ಏನಂದರೆ ಅಲ್ಲಲ್ಲೇ ಗುಂಪು ಚಿದರಿಸ್ಬಿಡ್ತಾರೆ. ಈ ಅಧಿಕಾರಿಗಳಿದಾರಲ್ಲ ಅತಿ ಬುದ್ಧಿವಂತರವರು, ಏನೋ ಒಂಚೂರು ವಿದ್ಯಾಭ್ಯಾಸ ಮಾಡ್ಕೊಂಡು ಈ ಥರ ಜನಸೇವೆ ಮಾಡಬೇಕು ಅಂತ ಹೋಗಿರ್ತಾರೆ, ಆ ರೈತರುಗಳನ್ನೇ ಹೊಡೆದ್ಬಿಡ್ತಾರೆ. ಆ ರೀತಿ ನಿಮ್ಮಲ್ಲಿ ಯಾವ ಪಂಗಡಗಳಾಗಬಾರ್ದು. ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನು ಗಾದೆ ಮಾತಿದೆ, ಅದಕ್ಕೆ ಒಂದು ಪ್ರೇರೇಪಣೆ ಆಗ್ತದೆ. ನಾನು ನಿಮ್ಗಳ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ನಮ್ಮ ತಾಲೂಕಲ್ಲ ಜಿಲ್ಲಾ ಮಟ್ಟದ್ದು ಅಂದರೆ ನಮ್ಮ 4 ತಾಲೂಕು ಸೇರ್ತವೆ. ಅಕ್ಕಪಕ್ಕ ನಮ್ಮ ಶಿಡ್ಲಘಟ್ಟ ಕೋಲಾರ ಭಾಗದ್ದು, ಚಿಕ್ಕಬಳ್ಳಾಪುರ ಭಾಗದ್ದು ಎಲ್ಲರೂ ಸೇರಿ ಒಂದು ಬೃಹತ್ ಸಮಾವೇಶ ಮಾಡಿ, ಆ ಸಮಾವೇಶದಲ್ಲಿ ನಿಮಗೇನು ನೋವುಗಳಾಗ್ತದೆ, ನೀವೇನು ಸಂಕಷ್ಟದಲ್ಲಿದ್ದೀರಾ, ಒಂದು ಜನಗಳಿಗೆ ಮತ್ತು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಗಮನಿಸೋಂಥ ಒಂದು ರೂಪುರೇಷೆ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರ ಇರ್ತದೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಖಾತೆಯನ್ನು ಹೊಂದಿರುವಂತಹ ಮಂತ್ರಿಗಳನ್ನ ಕರೀರಿ. ಇಲ್ಲೇನು ಅನ್ಯಾಯ ಆಗ್ತಿದೆ, ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಒಂದು ನ್ಯಾಯವನ್ನು ಒದಗಿಸ್ಕೊಟ್ರೆ ಇಡೀ ರಾಜ್ಯದಲ್ಲಿ ಏನು ನಿಮ್ಮಂತಹ ನೇಕಾರ ಕುಟುಂಬಗಳಿದೆ ಹಲವಾರು ತಾಲೂಕುಗಳಲ್ಲಿ, ಅವ್ರಿಗೂ ಸಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾದರಿ ಆಗಬೇಕು. ಈ ರೀತಿಯ ಹೋರಾಟಗಳನ್ನ ನೀವು ಕಲ್ಪಿಸಿ, ನಮ್ಮ ಸಹಕಾರ ಯಾವಾಗಲೂ ಇರ್ತದೆ. ಮತ್ತು ಈ ಸಂದರ್ಭದಲ್ಲಿ ನಾನು ಏನು ಜಾಸ್ತಿ ಹೇಳೋಕ್ಕೋಗಲ್ಲ. ಈ ಕ್ಷಣದಿಂದ ನೀವು ದೊಡ್ಡಬಳ್ಳಾಪುರ ಒಂದು ದಿವಸನಾದರೂ ಬಂದ್ ಮಾಡ್ತೀರಾ, ಒಂದು ವಾರನಾದರೂ ಬಂದ್ ಮಾಡ್ತೀರಾ, ನಮ್ಮ ಸಹಕಾರ ಇರ್ತದೆ. ನಿಮ್ಮಲ್ಲಿ ಒಗ್ಗಟ್ಟು ಬೆಳೆಸ್ಕೊಳ್ಳಿ. 500-1000 ಜನ ಆ ಥರ ಬಂದ್ ಮಾಡಬೇಡಿ, ಸೇರಿರೋ ಒಂದು 5000 ಜನ ಸೇರಿಸ್ಬೇಕು. ಎಷ್ಟು ಕುಟುಂಬಗಳು ಇದರಲ್ಲಿ ಜೀವನ ಮಾಡ್ತಿದ್ದಾರೆ? ಹೆಣ್ಮಕ್ಳು ಸಮೇತ ಬೀದಿಗೆ ಬರಬೇಕು. ಇವತ್ತು ಬೆಳಗ್ಗೆಯಿಂದ ಏನು ಇವತ್ತು ನಾವು ಇಲ್ಲಿ ನೋಡಿ, ಬೆಳಗ್ಗೆ ಎದ್ದು ನೇಕಾರರು ಇದರಲ್ಲಿ ಹೆಣ್ಮಕ್ಳು ಸಹ ಕೆಲಸ ಮಾಡ್ತಿರ್ತಾರಲ್ಲ. ಎಷ್ಟು ಜನ ಹೆಣ್ಮಕ್ಳುಗಳು ಬಂದಿದ್ದಾರೆ ಇಲ್ಲಿ? ಅವರು ಕೆಲಸ ಮಾಡ್ತಿರ್ತಾನೆ, ಅವ್ರ ಜೀವನನೂ ಎಷ್ಟು ಕಷ್ಟ ಇದೆ. ಈಗ ನೀವು ಒಂದು ಸಣ್ಣ ಸಣ್ಣ ಮಗ್ಗುಗಳು ಹಾಕ್ಕೊಂಡು 8 ಜನ 10 ಜನ 20 ಜನ 3 ಶಿಫ್ಟಲ್ಲಿ ಕೆಲಸ ಕೊಡ್ತಿರ್ತೀರ. ಅವ್ರನ್ನೂ ಸಹ ನೀವು ಆ ಕುಟುಂಬಗಳನ್ನ ನೀವು ಸಾಕ್ತಾ ಇದ್ದೀರಾ ಅಂದರೆ ಭಗವಂತ ನೀವು ಸಹ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಮಾಡ್ತಿರ್ತೀರ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇಡೀ ರಾಜ್ಯ ಮತ್ತು ಕೇಂದ್ರ ದಿಕ್ಕು ನೋಡುವಂತೆ ನೀವು ಕೈಗೊಳ್ಳಿ. ರಾಜ್ಯ ಮಟ್ಟದ ಮಾಡ್ತೀರಾ, ಜಿಲ್ಲಾ ಮಟ್ಟದ ಮಾಡ್ತೀರಾ, ತಾಲೂಕು ಮಟ್ಟದ ಮಾಡ್ತೀರಾ. ಒಂದು ಮಾದರಿಯಾಗಿ ನಮ್ಮ ದೇವನಹಳ್ಳಿನ ದೊಡ್ಡಬಳ್ಳಾಪುರನ ಎಲ್ಲನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 5ರಿಂದ 10,000 ಜನ ಸೇರಂಗೆ ಒಂದು ಪ್ರತಿಭಟನೆ ಮಾಡಿ. ಆ ಪ್ರತಿಭಟನೆಯಿಂದ ಯಾರಿಗೆ ಕಿವಿ ಮುಟ್ಟಿಸ್ಬೇಕು ನಾವು ಮುಟ್ಟಿಸೋಣ. ಜನ ಮನಸ್ಸು ಮಾಡಿದ್ರೆ ಎಲ್ಲ ಸಾಧನೆ ಮಾಡ್ಬೋದು. ಯಾಕಂದರೆ ನೀವು ದೇವನಹಳ್ಳಿ ಚನ್ನರಾಯಪಟ್ಟಣ ಇಡೀ ಇತಿಹಾಸದಲ್ಲಿ ಏನಣ್ಣ ನೀವು KEDB ಎಷ್ಟು ವರ್ಷದಿಂದ ಅಕ್ವಿಷನ್ ಮಾಡ್ಕೊಂಬತ್ತಿದ್ರು? ನಮ್ಮ ಬಾಶೆಟ್ಟಳ್ಳಿ ಮುಗಿಸಿರೋ, ಆ ಕಡೆ ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಂಗ್ಲ ಮುಗಿಸಿರೋ, ನಮ್ಮ ಮದುವೆ ಹೋಬಳಿ ಒಂದು ಉಳ್ಕೊಂಡಿದೆ, ಸಾಸ್ಲೋಳ್ ಒಂದು ಉಳ್ಕೊಂಡಿದೆ, ಕಸ್ಬಾ ಹೋಬಳಿ ಆಲ್ಮೋಸ್ಟ್ ಮುಗ್ದಂಗೆ. ಇನ್ನೇನು ರಾಜಘಟ್ಟ ಭಾಗದಲ್ಲಿ ಸ್ವಲ್ಪ ಜಮೀನುಗಳಿವೆ, ಇಷ್ಟರಲ್ಲೇ ಚಪ್ಪಡಿ ಎಳೆದುಬಿಡ್ತಾರೆ. ಬಾಶೆಟ್ಟಳ್ಳಿ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡ್ಕೊಂಡಿರೋ ರಾತ್ರಿ ಹೊತ್ತು 6 ಗಂಟೆ ಮೇಲೆ ಆದರೆ ಲೈಟ್ ಇರಲ್ಲ ಅಲ್ಲಿ ಯಾವ ರೋಡ್ಗಳಿಗೂ, ಅದು ಕೈಗಾರಿಕೆ ಅಭಿವೃದ್ಧಿ ಆಗಿದೆ. ಶಾಸಕರು ಸೆಷನಲ್ಲಿ ಪದೇ ಪದೇ ಹೇಳ್ತಿರ್ತಾರೆ, BBMP ಕಸ ದೊಡ್ಡಬಳ್ಳಾಂಗ್ಲ ಮತ್ತು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಒಂದು STP ಪ್ಲಾಂಟ್ ಮಾಡಿಲ್ಲ ಅಂತ. ಪೊಲ್ಯೂಷನ್ ಅದು ನೀರಿದೆಯಲ್ಲ, 80ರಿಂದ 100 ಕೆರೆಗಳು ಆಲ್ರೆಡಿ ಮಲಿನ ಆಗೋಗವೆ, ಕುಡಿಯೋಕ್ಕೆ ನೀರಿಲ್ಲ ದೊಡ್ಡಬಳ್ಳಾಪುರದಲ್ಲಿ. ರೈತರುಗಳನ್ನ ಸಾಯಿಸಿದ್ದಾರೆ. ಇನ್ನೇನು ನಗರ ಭಾಗದಲ್ಲಿ ನೀವು ಈ ನೇಕಾರರುಗಳು ಇದನ್ನು ನಂಬ್ಕೊಂಡು ಜೀವನ ಮಾಡ್ತಿದ್ದೀರಾ. ನೀವು ಈ ಸಮಯದಲ್ಲಿ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಮುಂದೆ ನಿಮ್ಮ ಜೀವನನೂ ಅದೇ ಬಾಳು. ಹಾಗಾಗಿ ನೀವು ಯಾವುದೇ ರೀತಿಯ ಹೋರಾಟದಲ್ಲಿ ನಾವು ಸಹಕರಿಸಲಿ ಸದಾ ನಿಮ್ಮ ಜೊತೆಗಿರ್ತೀವಿ. ಇನ್ನು ಮುಂದಿನ ಹೋರಾಟಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ, ಅಗತ್ಯ ಬಿದ್ದಲ್ಲಿ ನಿಮ್ಮಲ್ಲಿ ಕೆಲವು ಪದಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ನಿಯೋಗವನ್ನು ತಮ್ಮನ್ನೇ ನಿಮ್ಮನ್ನೆಲ್ಲ ಸಂಬಂಧಪಟ್ಟ ಕೇಂದ್ರ ಮಂತ್ರಿಗಳ ಹತ್ರ, ನಮ್ಮ ಕುಮಾರಣ್ಣವ್ರ ಮುಖಾಂತರ, ನಮ್ಮ ಸ್ಥಳೀಯ ಸಂಸದರಾದ ಸುಧಾಕರ್ ಅವ್ರ ಮುಖಾಂತರ, ನಮ್ಮ ಸ್ಥಳೀಯ ಶಾಸಕರಾದ ಧೀರಜ್ ರವ್ರ ಮುಖಾಂತರ, ನಮ್ಮ ವೆಂಕಟರಾಮಯ್ಯವ್ರನ್ನೂ ನಾವು
ಕೈ ಮುಗಿದು ಕೇಳ್ಕೊಳ್ತೀವಿ. ದಯವಿಟ್ಟು ನೀವು ಸಹ ಸಹಕಾರ ಕೊಡಿ, ರಾಜ್ಯ ಸರ್ಕಾರದ ಕಣ್ತರಿಸಲು ಪ್ರಯತ್ನ ಪಡಿ. ಅದೇ ರೀತಿಯಲ್ಲಿ ಕೇಂದ್ರಕ್ಕೂ ನಾವು ಮನವಿ ಮಾಡ್ತೀವಿ. ನಮ್ಮೆಲ್ಲರ ಮೂಲ ಉದ್ದೇಶ ನಿಮ್ಗಳಿಗೆ ನಿಮ್ಮ ಜೀವನ ಏನು ಅಸ್ತವ್ಯಸ್ತವಾಗಿದೆ ಅದಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರ ಮುಖಾಂತರ ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮೆಯನ್ನು ಕೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಿಮ್ಮಲ್ಲೂ ನಾನು ಒಂಥರ ದುಡಿಮೆನೆ, ನನಗೂ ನನ್ನ ದುಡಿಮೆದು ಏನು ಕಷ್ಟ ಅಂತ ಗೊತ್ತಿದೆ, ಆ ರೀತಿ ನಿಮ್ಮದು ಸಹ ತೊಂದರೆ ಇದೆ ಅಂತ ತಿಳ್ಕೊಂಡು ನಿಮ್ಮೊಂದಿಗೆ ಸದಾ ನಮ್ಮ ಮುಖಂಡರುಗಳ ಆಶೀರ್ವಾದದಿಂದ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ, ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ನೋವುಗಳನ್ನು ಕೇಳಿ ನನ್ನ ಜ್ಞಾನಾರ್ಜನೆಗೆ ಏನು ಬಂದಿದೆ ಅದನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ದಯವಿಟ್ಟು ಸಹ ನನ್ನ ಮಾತನ್ನು ಸಹ ಕಿವಿಗೊಟ್ಟು ಸಂದರ್ಭ ಬಂದಲ್ಲಿ ನೀವು ಯಾವ ರೀತಿಯ ನಮ್ಮ ದೇವೇಗೌಡ ಅಪ್ಪಾಜಿ ಆಗಿರ್ಬೋದು, ಕುಮಾರಣ್ಣವರಾಗಿರ್ಬೋದು, ಯಾರನ್ನಾದರೂ ಸಹ ನಾನು ಸದಾ ಭೇಟಿ ಮಾಡಿಸಲು ನಿಮಗೆ ಅವಕಾಶ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.